ಈ ಭಾಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯೂ ಇನ್ನು ನಮ್ಮ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವು, ಬಂಧುವೂ ಆದ ಶ್ರೀ ಭಗವಾನ್ ವಾಸುದೇವನು ನನಗೆ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಗೃಹಿಣಿಯು ಪಾಂಡವರ ಪಕ್ಷವನ್ನು ಸೇರಿದನು. ಇಂದು ನನ್ನ ದ್ವಾರಕೆ ಯಾತ್ರೆಯು ಸಾರ್ಥಕವಾಯಿತು. ಪುತ್ರ ಪಾರ್ಥ, ವಾಸುದೇವ, ಎಂತ ಕಾರ್ಯವನ್ನು ಮಾಡಿದೆಯಾ? ವಾಸುದೇವ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಆ ಕಾರ್ಯವನ್ನು ಮಾಡಿದವನು ನಾನಲ್ಲ ದೇವ, ಆ ದುರ್ಯೋಧನ. ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದರು ಕೃಷ್ಣ, ನಿನ್ನನ್ನು ಹೊಂದಿದರು. ಈ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ದಾರಿಯನ್ನು ತೋರಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆವಾಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ವಾಸುದೇವ, ವಾಸುದೇವ, ಇಲ್ಲದೆ ಜಗಂತಿ ಪುರಹರಿ ನಿಲ್ಲೆ ಒಲುಮೆಯ ಅಲರಿವೆ. ಮುರಹರಿ ನಿಲ್ಲೆಯ ಒಲುಮೆಯ ಅಲರಿವೆ. ಮಾಧವ ನಿಲ್ಲೆಯ ದಯರಿ ವಿಜಯ ವಿಜಯ ಆತುರವೇ ವಿಜಯ ತರದೊಳು ದಾಂಡಿ ದಿಹೆಯೋ ಸುಡಲಿ. ತರದೊಳು ದಾಂಡಿ ದಿಹೆಯೋ ಸುಡಲಿ. ಜಗಗೆ ಜೋಕೆ ಕೊಡು ಬೀರ ನೆನೆಸಿ. ಜೋಕೆ ಕೊಡು ಬೀರ ನೆನೆಸಿ. ಕಾತುರವೇ ವಿಜಯ ವಿಜಯ ಕಾತುರವೇ ವಿಜಯ. ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಆರ್ಥನು ನೀನೆ. ಸಾಹಸ ನಿಲ್ಲದು ಸಾಧಿಸುವವನ ಸಾಹಸ ನಿನ್ನದು ಸಾಧಿಸುವವನಾನು. ಸಾಹಸ ನಿಲ್ಲದು ಸಾಧಿಸುವವನ ಮಾಧವ ನಿನ್ನ
ತಪ್ಪಿಲ್ಲದೆ ಜಗದಿ ಹಿಂದುವೆಲ್ಲ ತಪ್ಪಿಲ್ಲದೆ ಜಗದಿ ಪುರಹರಿದಿಲ್ಲೆಯ ಒಲುಪೆಯ ಹಲದಿ ಮುರಹರಿದಿಲ್ಲೆಯ ಒಲುಮೆಯ ಹಲದಿ ಮಾಧವನಿ ಹೃದಯದಿ ತಪ್ಪಿಲ್ಲದೆ ಜಗತಿ ತಪ್ಪಿಲ್ಲದೆ ಜಗದಿ ಮುರಹರಿದಿಲ್ಲೆಯ ಒಲುಮೆಯ ಹಲದಿ ಮುರಹರಿದಿಲ್ಲೆಯ ಒಲುಮೆಯ ಹಲದಿ ಮಾಧವನಿ ಹೃದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದೆಯೇ ತೋರೆ ಅನವರತವು ನಿನ್ನ ಬಿಡದೆಯೇ ತೋರೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಕ್ಕೆ ಸಾಧಿಸು ಕಾರ್ಯವ ಭಯವೇತಕ್ಕೆ ಸಾಧಿಸು ಕಾರ್ಯವ ಭಯವೇತಕ್ಕೆ ಕಾತುರವೇ ವಿಜಯ ವಿಜಯ ಕಾತುರವೇ ವಿಜಯ 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 ಅಂತೂ ನಿನ್ನ ಸವಿ ಮಾತುಗಳಿಂದ ನನ್ನನ್ನೇ ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಎಲ್ಲವೂ ನಿನ್ನ ಇಚ್ಛೆಯಲ್ಲವೇ ದೇವ. ಭಕ್ತರ ಇಚ್ಛೆಯನ್ನು ನೆರವೇರಿಸುವುದು ನನ್ನ ಆದ್ಯ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿ ನಕುಲ ಸಹದೇವರಿಗೆ ತಿಳಿಸಿ ನೀನು ಹೋಗಿ ಬಾ ಪಾರ್ಥ. ವಾಸುದೇವ, ನಾನಿನ್ನ ಹೋಗಿ ಬರುವನು. ನನಗೆ ಅನುಮತಿಯನ್ನು ಕೊಡುವುದು ಹೇವಾ? ನನಗೆ ಅನುಮತಿಯನ್ನು ಕೊಡುವುದು. ನಿನಗೆ ಮಂಗಳವಾಗಲಿ ಪಾರ್ಥ.
ಮದನನು ಇದ ನೋಡಿ ಹೃದಯದ ಒಡನಾಡಿ ಮದನನು ಇದ ನೋಡಿ ಹೃದಯದ ಒಡನಾಡಿ ಒಡನೆ ಬಾಡಿದ ಹೂವಾಯಿತು ಒಡನೆ ಬಾಡಿದ ಹೂವಾಯಿತು ನಿನ್ನೊಡೆ ಈ ಬೇಗಿನ ತಾಳಿನು ನಿನ್ನೊಡೆ ಈ ಬೇಗಿನ ತಾಳಿನು ರಮಣಿಯೊಡನೆ ಬಲಿದ ಮೇಲೆ ಸರಿಯದ ಸುಮದ ಮೇಲೆ ಮೊದಲ ದಾರಿ ತರಿಸಲು ಕಾವೇಗ ಸ್ವಾಮಿ ಸ್ವಲ್ಪ ನಗಬಾರದು ಪ್ರಿಯ ಕಾವೇಗ ಕಾವೇಗ ಮನಮೋಹನ ಸ್ವಾಮಿ ಕಾವೇಗ ಮನಮೋಹನ ಕಾವೇಗ ಸ್ವಾಮಿ ಕಾವೇಗ ಪ್ರಭು ಕಾವೇಗ ಮನಮೋಹನ ಪರಮಾತ್ಮ ರುಕ್ಮಿಣಿ, ಹಾಗಾದರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವು ಇಂದು ಅನಿವಾರ್ಯ. ಆಹಾ, ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃಪವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಬದುಕುಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗಿಡಲೇಕೆ? ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದಲ್ಲಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಯುದ್ಧದಿಂದ ಜಗತ್ತಿಗೆ ನೂತನ ಜಗತ್ತನ್ನು ಸೃಷ್ಟಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಮರವು ಅಂಕುರಿಸಿ ಮರವಾಗಿ ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಾಣೇಶ್ವರ, ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ
ಕಾಂತೆ ಪ್ರೇಮ ಪೂಜಿತೆ. ಸಮಾಧಾನ ಭೇದವಿಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವಿಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡ ಇಂದುದರಲ್ಲಿ ಪಾಪಹಾರಿ ಕಾಂತೆ ಪಾಪಹಾರಿ ಕಾಂತೆ ಪಾಪಹಾರಿ ಕಾಂತೆ ಪಾಪಹಾರಿ. ರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಕರ್ಮಭೂಮಿ ಭಾರತವೋ ಕಾಂತೆ ಕಾಂತೆ ಧನ್ಯವಾಯುದೆ ಕಾಂತೆ ಧನ್ಯವಾದುದೆ ಕಾಂತೆ ಧನ್ಯವಾದುದೆ ಧನ್ಯವಾದುದೆ. ಪರಮಾತ್ಮ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಡಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಕಾಳ ಸರ್ಪ ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸುವಂತೆ ಮತ್ಯಾವ ಉಪಾಯವೂ ಇಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ರಾಜರ ನರನಾಡಿಯಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲು ಧರ್ಮರಾಜ್ಯ ಸಂಸ್ಥಾಪನೆಯಾಗುವುದಿಲ್ಲ ಪ್ರಯತ್ನ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಈ ಯುದ್ಧವನ್ನು ನಿಲ್ಲಿಸು. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಪ್ರಯತ್ನಿಸುವೆನು. ಈ ದಿನವೇ ಅದಕ್ಕಾಗಿ ಹಸ್ತಿನಾವತಿ ತೆರಳುವೆನು. ಆದರೆ ನನ್ನ ಕೊನೆ ಪ್ರಯತ್ನವು ವಿಫಲವಾಗುವುದು ಪ್ರಯತ್ನ. ಪ್ರಾಣೇಶ್ವರ,
ಹೇಗೆ ಶಕುನಿ ಮೌನವಾಗಿ ನಿಂತೆ? ಏಕೆ ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ಆ ದುರ್ಯೋಧನ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೇನೆಂದು ನೀನು ಕೊಟ್ಟ ವಚನವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಮರೆತೆ ಬಿಟ್ಟೆಯಾ? ಹಾಗೊಂದು ವೇಳೆ ಮರೆತೆಯಾದರೆ ನಿನ್ನ ಸಹೋದರನ ಆತ್ಮಗಳು ಭೂತ ಪ್ರೇತಗಳಾಗಿ ನಿನ್ನನ್ನು ಹಿಂಸಿಸುವು. ದುರ್ಯೋಧನನ ಅನ್ನಕ್ಕೆ ಮರುಳಾಗಿ ನಿನ್ನ ಸಹೋದರನಿಗೆ ಕೊಟ್ಟ ವಚನವನ್ನೇ ಮರೆತೆಯಾ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಕುವಕ ಕಂಠದ ಕರ್ಕಶದ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆ ಕೈಯುತ್ತಿರುವ ಪ್ರಚಂಡ ಪ್ರಳಯ ಅಖಂಡ ಭರತ ಖಂಡಕ್ಕೆ ಕುವಕ ಕೂಟದ ಮುಕ್ಷಿಕತೆಯ ಪ್ರವೀಣ ಮಹಾಮಾಸ್ತರ್ಯದ ಮಹಾಗುಣ ಕಪಟ ದೂತಕ ವಿದ್ಯೆ ವಿಚಾರಕ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸಾರಸ ಸ್ವರೂಪ ನನ್ನ ಗಾಂಧಾರ ವಂಶಶೇನಕ್ಕೆ ಕಾರಣನಾದ ಧೂರ್ತ ದುರುಳ ದುರ್ನೀತ ದುರ್ಜಾತ ದುರ್ಯೋಧನ ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಗಳು ನನ್ನ 100 ಜನ ಸಹೋದರರನ್ನ ವನಭೋಜದ ನೆಪದಿಂದ ಹಸ್ತಿನಾವತಿಗೆ ಕರೆತಂದು ಕಾರಾಗೃಹದಲ್ಲಿ ಬಂಧಿಸಿ ದಿನಕ್ಕೆ 1 ಇಡೀ ಅನ್ನ 1 ಒಡಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ ದುರ್ಯೋಧನ? ನೀನು ಯಾಕೆ ಹಾಗೆ ಮಾಡಿದೆ ಎಂದು ನನಗೆ ಗೊತ್ತು. ನೀನು ಕೊಟ್ಟ ಇಡೀ ಕೂಳನ್ನ ನನ್ನ ಸಹೋದರರೆಲ್ಲರೂ ಕಚ್ಚಾಡಿ ಸಾಯಲೆಂದು ನೀನು ಆಸೆ ಪಟ್ಟೇ ಅಲ್ಲವೇ ದುರ್ಯೋಧನ? ಆಸೆ ಪಟ್ಟೇ ಅಲ್ಲವೇ? ಆದರೆ ಅದು ಹಾಗಾಗಲಿಲ್ಲ. ನೀನು ಕೊಟ್ಟ ಇಡೀ ಕೂಳನ್ನ ನನ್ನ ಸಹೋದರರೆಲ್ಲರೂ ನನಗೊಪ್ಪಿಸಿ ಹಸುವಿನ ಬಾಧೆಯನ್ನ ತಾಳಲಾರದೆ ವಿಲವಿಲನೆ ಒತ್ತಾಡುವ ದೃಶ್ಯವನ್ನು ನೆನಪಿಸಿಕೊಂಡರೆ ದುರ್ಯೋಧನ. ಈಗಲೂ ನನ್ನ ಹೃದಯವು ಕೋಟಿ ಸಿಡಿಲಿನ ಆಘಾತವನ್ನುಂಟು ಮಾಡುವುದು ದುರ್ಯೋಧನ, ಆಘಾತವನ್ನುಂಟು ಮಾಡುವುದು ದುರ್ಯೋಧನ. ನಾರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದುಯಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವವಲ್ಲಿರುವುದೇ ಮೃತ್ಯುವಿನ ಕೊನೆಯ ಉಚ್ಛ್ವಾಸವನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನ ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು.
ಅಳಬೇಡಿರಿ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ 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 ಅಳಬೇಡಿರಿ. ಆ ದುರ್ಯೋಧನನ 99 ಮಂದಿ ತಮ್ಮ ಚೆನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸಿ ಅಳಬೇಡಿರಿ ಅಳಬೇಡಿ ಸಹೋದರರ, ದುರ್ಯೋಧನ ದುರ್ಯೋಧನ ತಾಯಿ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯಾನಕ ಭಯಾನಕವೆನಿಸುವುದು. ತಾಯಿಯ ಕಣ್ಣಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನ ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ನರಕದ ಮಾರ್ಗವನ್ನು ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಮತ್ತೊಮ್ಮೆ ಹೇಳು. ಕೌರವೇಶ್ವರ ನಿನ್ನ ಶತ್ರುಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಕೌರವೇಶ್ವರ ನಿನ್ನ ಆಗಮನವಾಯಿತು. ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ, ಚಿಂತೆ ಏಕೆ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಮಹಾಪರಾಕ್ರಮಶಾಲಿ. ತನ್ನೆರಡು ತೋಳ್ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ನಾಶ ಮಾಡಬಲ್ಲ ಮಹಾಶೂರ. ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಮಾವ, ಉಚಿತವೇ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಬಹುವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನ ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೌರವೇಶ್ವರ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ದುರ್ಯೋಧನ, ಪರಿಗ್ರಹವಲ್ಲ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವರಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಏರ್ಪಾಡುಗಳನ್ನು ಮಾಡು. ಅಣ್ಣ, ಆ ದರ್ಪಿದ ಗೋಪಾಲಕನು ನಮ್ಮ ಅತಿಥಿ ಸತ್ಕಾರವನ್ನ ಸ್ವೀಕರಿಸುವವನಲ್ಲ. ಅವನಾಗಲೇ ರಾಜಪ್ರಸಾದವನ್ನ ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನಂತೆ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಕೃಷ್ಣನು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಮತ್ತಾರಿರುವರು? ಈ ದಿನ ಆ ಭಕ್ತನ ಅತಿಥಿ ಸತ್ಕಾರವನ್ನ ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಏರ್ಪಾಡುಗಳನ್ನು ಮಾಡು. ಅಣ್ಣ, ಕೆಳಗ ದ್ರೋಹಿಗಳು ಹಿಡಿಗಸುತ್ತಿದ್ದಾರೆ. ಅಣ್ಣ, ಕೆಳಗ ದ್ರೋಹಿಗಳು ಹಿಡಿಗಸುತ್ತಿದೆ, ಹಿಡಿದು ನೀಚರ ನೋಡ ಮರಿಯದೆ. ಅಣ್ಣ, ಹಿಡಿದು ನೀಚರ ನೋಡ ಮರಿಯದೆ. ಅಡಿಯೋ ಕಟ್ಟಿ ಅಣ್ಣ, ಅಡಿಯೋ ಕಟ್ಟಿ ಗುಡಿ ಗುಡಿ ಕೊಟ್ಟು ರುಂಡ ಬಂಡಗಳು ಚೆಂಡ ಆಡುವುದು. ಅಣ್ಣ, ರುಂಡ
ಏನಂದ್ರೆ ಆ ಕೃಷ್ಣನಿಗೆ ಅತಿಥಿ ಸತ್ಕಾರವೇ? ಛೇ ಛೇ, ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನ ಶಾಸನ ಮಾಡಲು ಈ ದುರ್ಯೋಧನನಿಗೂ ಒಂದೊಂದು ಸಾರಿ ಅಸಾಧ್ಯವೆನಿಸುವುದು. ಮಾವ, ಹಾಗಾದರೆ ಈಗ ಏನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೌರವೇಶ್ವರ, ಆ ಸಂಧಾನ, ಕೃಷ್ಣನೊಡನೆ ಸಂಧಾನ? ಕೃಷ್ಣನು ಶಾಂತಿ ಸಂಧಾನಕ್ಕೆ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನ ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮನೆ, ಆ ದಾಸಿಪುತ್ರನ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನ ಹೇಗೆ ಸಹಿಸುವೆ ದುರ್ಯೋಧನ? ಹೇಗೆ ಸಹಿಸುವೆ? ಮಾವ, ಇಷ್ಟೆಲ್ಲವೂ ತಿಳಿದಿದ್ದರು ನನ್ನನ್ನ ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಕೇಳುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಉದ್ದೇಶ ಏನು? ಆ ಉದ್ದೇಶ ಕಾಳ ಸರ್ಪದ ವಿಷದ ಅಲ್ಲನ ಕಿತ್ತು ಬಳಿಕ ಅದರೊಡನೆ ಸುಲಭವಾಗಿ ಆಟವಾಡಬಹುದಲ್ಲವೇ? ಯೋಚಿಸಿ ನೋಡು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನ ಯಾದವಯ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನದನ್ನ ನಿಸ್ಸಂಕೋಚವಾಗಿ ನಿರಾಕರಿಸಬೇಕಾಗುತ್ತಿತ್ತು. ಏನೆಂದು? ನನಗೆ ನೀನು ಬೇಡ, ನಿನ್ನ ಈ ಅಪಾರವಾದ ಸೈನ್ಯವು ಮಾತ್ರ ಬೇಕೆಂದು ದುರ್ಯೋಧನ. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ದುರ್ಯೋಧನ ಉದ್ಧಾರ ಮಾಡಿದನು. ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ದ್ವೇಷ? ದ್ವೇಷ ಏಕೆಂದು ಕೇಳುವೆಯಾ? ಆ ಕಪಟಿ ಕೃಷ್ಣನು ಈ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಇಡೀ ಭರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಲು ಅವನು ಅವತರಿಸಿರುವನು. ಅದಕ್ಕೆ ತನ್ನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಅವನನ್ನೇ ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನಲ್ಲ. ಅದಕ್ಕೆ ಮಾವ, ಆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ನಿನ್ನ ಸ್ನೇಹಿತರಾದ ಜರಾಸಂದ್ರ, ಶಿಶುಪಾಲ ಇವರೆಲ್ಲ ನಿನಗೆಂತಹ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನ ಸಂಹರಿಸಿದನಲ್ಲ ದುರ್ಯೋಧನ. ಅದಕ್ಕೆ ದ್ವೇಷ. ಇಷ್ಟೆಲ್ಲವೂ ಇದ್ದರು ಅಂತವನಿಗೆ ಮನ್ನಣೆಯೇ ದುರ್ಯೋಧನ, ಅಂತವನಿಗೆ ಮನ್ನಣೆಯೇ. ಕೃಷ್ಣನು ನೀನು ಹೇಳಂತುವ ವಂಚಕನೇ ಇರಬಹುದು, ಆದರೆ ಆ ಪಾಂಡವರನ್ನ ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವೇ. ಸಮಾಧಾನ ಕೌರವೇಶ್ವರ, ಸಮಾಧಾನ. ಅಂದು ಆ ಪಾಂಡವರು ಪಗಡೆಯಾಟದಲ್ಲೇ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಅವರಿಗೆ ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಈ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನ ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ.
ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಯುದ್ಧ ಕ್ಷೇತ್ರದಲ್ಲಿ ಸೆಣಸಿ ಈ ರಾಜಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ದೇವಿ ವೃತ್ತಿ ಏಕೆ ದೇಹಿ ದೇಹಿ ಎಂದು? ಸರಿಯಾಗಿ ಹೇಳಿದೆ ಮಾವ, ಸರಿಯಾಗಿ ಹೇಳಿದೆ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿ ಕೊಡಲ್ಲ, ಕೊಡುವುದೂ ಇಲ್ಲ. ಆಗಬಹುದೇ? ಆಗಬಹುದು ದುರ್ಯೋಧನ, ಕೊಡಕೂಡದು ಕೊಡಬಾರದು. ಅಷ್ಟು ಮಾತ್ರವಲ್ಲ, ಆ ಕಪಟಿ ಸಂಧಿಯ ನೆವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಮಾವ, ಆ ನಿನ್ನ ಸಲಹೆ ಏನು? ನನ್ನ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ದುರ್ಯೋಧನ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಏನು ಮಾಡಲ್ಲ, ಮಾಡುವುದೂ ಇಲ್ಲ. ಆಗಬಹುದೇ? ಆಗಬಹುದು ದುರ್ಯೋಧನ, ಆಗಬಹುದು. ಹಾಗೇ ಆಗಲಿ. ನಡೆ ಮಾ, ಹೋಗೋಣ. ದುರ್ಯೋಧನ, ದುರ್ಯೋಧನ, ನನ್ನ ಸಲಹೆ, ನನ್ನ ಸಲಹೆ ನಿನಗೆ ಅಪಮಾನ ಖಂಡಿತ ದುರ್ಯೋಧನ, ಅಪಮಾನ ಖಂಡಿತ. ದುರ್ಯೋಧನ, ಮಾವ, ಹೆಜ್ಜೆ ಹೆಜ್ಜೆಗೂ ಮಾತು ಮಾತಿಗೂ ಅಪಮಾನ ಅಪಮಾನ ಎನ್ನುತ್ತೇವಲ್ಲ. ಯಾರಿಗೆ ಅಪಮಾನ? ಪಾಂಡವರಿಗೆ ದುರ್ಯೋಧನ. ಮತ್ತೊಮ್ಮೆ ಹೇಳು. ಪಾಂಡವರಿಗೆ ದುರ್ಯೋಧನ. ಪಾಂಡವರಿಗೆ ಅಪಮಾನ, ಪಾಂಡವರಿಗೆ ಅಪಮಾನ, ಪಾಂಡವರಿಗೆ ಅಪಮಾನ. ನಡೆ, ಹೋಗೋಣ. ದುರ್ಯೋಧನ, ದುರ್ಯೋಧನ, ಏ ಕುರುಕುಲದ ಕೀಟವೇ, ಶಕುನಿ, ಶಕುನಿ ಎಂಬ ಮೂರಕ್ಷರದ ಅರ್ಥ ಗೊತ್ತೇನೋ ಮೂಢ? ಕೇಳು. ಶಾ ಎಂದರೆ ನನ್ನ ಶತ್ರುಗಳಾದ ನಿಮ್ಮನ್ನ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ಮೂಲ. ಈ ಶಕುನಿಯಿಂದ ಇಡೀ ನಿನ್ನ ಕುರುಕುಲವೇ ನಿರ್ಮೂಲ, ನಿರ್ಮೂಲ, ನಿರ್ಮೂಲ. ಧಗ ಧಗ ನೆದ್ದಿದ ದ್ವೇಷ ಜ್ವಾಲೆ, ಧಗ ಧಗ ನೆದ್ದಿದ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕಗಳ ಜಲಾಲೆ, ದಹಿಸುತ್ತಿದೆ ಲೋಕಗಳ ಜಲಾಲೆ, ಧಗ ಧಗ ನೆದ್ದಿದ ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ. ದುರ್ಯೋಧನ, ಹರಡಿದೆ ದಾಹ ನೆಲವೆಲ್ಲ, ಹರಡಿದೆ ದಾಹ ನೆಲವೆಲ್ಲ, ಉಳಿಯುವರೆಂತ ಕುರುವಂಶಜರು, ಉಳಿಯುವರೆಂತ ಕುರುವಂಶಜರು. ಧಗ ಧಗ ನೆತ್ತಿದ ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ.
ಜ್ವಾಲೆ ದುರ್ಯೋಧನ ಸೋಲಿಸಿ ನಮ್ಮನು ಕುರುಪತಿ ತಂದ ಹಸ್ತಿನವತಿಯ ಸೆರೆಯೊಳಗಿಟ್ಟನು ಸೋಲಿಸಿ ನಮ್ಮನು ಕುರುಪತಿ ತಂದ ಹಸ್ತಿನವತಿಯ ಸೆರೆಯೊಳಗಿಟ್ಟನು ಅಣ್ಣ ತಮ್ಮಂದಿರು ನೂರ್ವರು ನಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿದು ಸೆರೆಮನೆ ಸಾವು ನಮಗೊದಗಿದು ಸೆರೆಮನೆ ಸಾವು ದಗ 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 ನಚ್ಚಿದ ದ್ವೇಷ ಜ್ವಾಲೆ ದ್ವೇಷ ಜ್ವಾಲೆ ದ್ವೇಷ ಜ್ವಾಲೆ ನೂರ್ವರಳೊಬ್ಬನ ಉಳಿದಿಹನೀಗ ನೂರ್ವರಳೊಬ್ಬನ ಉಳಿದಿಹನೀಗ ತೀರಿಸಲಂತ ಕಾಲವ ಬೇಡ ತೀರಿಸಲನು ಜನ ಸಾಲವ ಬೇಡ ಹೆಮ್ಮರವಾಗಿ ನನ್ನಯ ಸೇಡು 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 ಹೆಮ್ಮರವಾಗಿದೆ ನನ್ನಯ ಸೇಡು ಮಶಾನವೆನುವುದು ಕೌರವ ನಾಡು ಸ್ಮಶಾನವೆನುವುದು ಕೌರವ ನಾಡು ದಗದಗ 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 ನೆಚ್ಚಿದ ದ್ವೇಷ ಜ್ವಾಲೆ ದ್ವೇಷ ಜ್ವಾಲೆ ದ್ವೇಷ ಜ್ವಾಲೆ ದುರ್ಯೋಧನ